ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಒಂದು ವಿಶೇಷವಾದಂಥ ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಇದ್ದೀನಿ. ಇದುವರೆಗೂ ಕೂಡ ನನ್ನ ಚಾನಲಲ್ಲಿ ಈ ಥರದ ವೀಡಿಯೋಸ್ನ ನಾನು ಹಾಕೇ ಇರಲಿಲ್ಲ. ಅದರಲ್ಲೂ ಕೂಡ ಈ ಟಾಪಿಕ್ ಮೇಲೆ ಸ್ಪೆಷಲಿ. ಯಾಕೆಂತಂದರೆ ನಾನು ಅಂಥ ದೊಡ್ಡ ಯೂಟ್ಯೂಬರ್ ಏನೂ ಅಲ್ಲ, ತುಂಬ ಸಣ್ಣ ಯೂಟ್ಯೂಬರು. ಸೊ ಅಂಥ ಸಕ್ಸಸ್ ಕೂಡ ನಾನೇನು ಕಂಡಿಲ್ಲ ಯೂಟ್ಯೂಬಲ್ಲಿ. ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಇದೆ. ತುಂಬ 4 ವರ್ಷದಿಂದ ನಾನು ಈ ಒಂದು ಯೂಟ್ಯೂಬ್ ಜರ್ನಿನಲ್ಲಿ ಸಾಕ್ತಾನೇ ಇದ್ದೀನಿ. ತುಂಬಾ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಕೆಲವೊಂದಿಷ್ಟು ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ಒಬ್ಬರು ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ದಾರೆ, ಯೂಟ್ಯೂಬಲ್ಲಿ 4000 ವಾಚಿಂಗ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಹೇಳ್ಬಿಟ್ಟು. ಪಾಪ ಅವರು 2-3 ಸಾರಿಯಿಂದ ನನಗೆ ತುಂಬ ರಿಕ್ವೆಸ್ಟ್ ಆಗಿ ಕಮೆಂಟ್ ಬರ್ತಾ ಇರುತ್ತೆ ಅವ್ರದ್ದು. ಅಂದರೆ ಅವ್ರಿಗೂ ಕೂಡ ನೆಸೆಸರಿ ಇದೆ. ಸೊ ಅವಶ್ಯಕತೆ ಇದ್ದವ್ರಿಗೆ ನಾವು ಅದನ್ನು ಹೇಳಿದರೆ ಮಾತ್ರ ಅವ್ರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಆ್ಯಂಡ್ ಯಾರೇ ವ್ಯೂವರ್ಸ್ ಆಗಲಿ ನನಗೆ ಕೇಳ್ತಾ ಇದ್ದೀರಿ ಅಂದಮೇಲೆ ಸರಿಯಾದ ರೀತಿಯಲ್ಲಿ ನಾನು ರೆಸ್ಪಾಂಡ್ ಮಾಡೋದಬೇಕಾಗಿರೋದು ನನ್ನ ಒಂದು ಕರ್ತವ್ಯ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಯಾರೇ ಒಬ್ಬರು ಕೇಳಿ, ಒಬ್ರಿಗೋಸ್ಕರ ಕೂಡ ನಾನು ಆನ್ಸರ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಸೊ 4000 ವಾಚಿಂಗ್ ಅವರ್ಸ್ನ ಕಂಪ್ಲೀಟ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ಜಸ್ಟ್ ನನ್ನ ಅನುಭವದ ಮೇಲೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ತುಂಬ ದಿನದಿಂದ ನಾನು ಇದೇ ಯೂಟ್ಯೂಬಲ್ಲಿ ಸಾಕ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ, ಇನ್ನು ತಡ ಮಾಡೋದು ಬೇಡ. ಅದಕ್ಕೂ ಮುಂಚೆ ನಂದೊಂದು ರಿಕ್ವೆಸ್ಟು ನಿಮ್ಮಲ್ಲಿ ಎಲ್ರಿಗೂ ಕೂಡ ಏನಪ್ಪ ಅಂತಂದರೆ, ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು. ಸೊ ಕಮೆಂಟ್ ಮಾಡಿ ತಿಳಿಸಿ, ಅದು ಏನೇ ಆಗಿರಲಿ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ತಿಳಿಸಿ, ಚೆನ್ನಾಗಿಲ್ಲ ಏನಾದರೂ ಚೇಂಜಸ್ ಆಗಬೇಕು ಅಂತಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನಾನು ಮಾತಾಡೋವಂಥ ಸ್ಟೈಲ್ ಆಗಿರ್ಬೋದು, ಅಥವಾ ನಾನು ಹೇಳುವಂಥ ಟಾಪಿಕ್ಸ್ ಆಗಿರ್ಬೋದು, ಅದು ಏನಾದರೂ ಯಾವುದಾದ್ರೂ ಒಂದು ಟಾಪಿಕಲ್ಲಿ ಏನಾದರೂ ಚೇಂಜಸ್ ಬೇಕೋ ಅಥವಾ ಏನಾದರೂ ಇಷ್ಟ ಆಯಿತು ಅದೆಲ್ಲದೂ ಕೂಡ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿದರೆ ನನಗೂ ಕೂಡ ಖುಷಿ ಆಗುತ್ತೆ. ಅಥವಾ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಿದ್ದರೆ ಚೇಂಜಸ್ ಮಾಡ್ಕೊಳ್ಬೋದು ಅಂತ ನನ್ನ ಒಂದು ಆಸೆ. ಅದಕ್ಕೋಸ್ಕರ ಯಾಕೆಂತಂದರೆ ನಾವು ಏನೋ ಒಂದು ಹಿಂಗೆ ಹಾಕ್ತಾ ಇದ್ದೀವಿ ಅಂದರೆ ಆ ಕಡೆಯಿಂದ ಹಿಂಗೆ ವಾಪಸ್ ಬಂದರೆ ಸ್ವಲ್ಪ ಖುಷಿ ಜಾಸ್ತಿ. ಅದಕ್ಕೋಸ್ಕರ ಸೊ ಬನ್ನಿ, ಇನ್ನು ಶುರು ಮಾಡ್ಕೊಳ್ತೀನಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದು ಕೂಡ ಮರಿಬೇಡಿ. ಯಾರ್ಯಾರು ನೋಡ್ತೀರಿ ಎಲ್ಲರೂ ಕೂಡ ಒಂದು ಲೈಕ್ ಮಾಡ್ಕೊಂಬಿಡಿ ದಯವಿಟ್ಟು. ಸೊ ಬನ್ನಿ, ಟಾಪಿಕ್ನ ತೊಗೊಂಡು ಬರೋಣ. ಇವಾಗ 4000 ವಾಚಿಂಗ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡಬೇಕು. ಫಸ್ಟು ಯೂಟ್ಯೂಬ್ ಶುರು ಮಾಡಿದ್ದೀವಿ ಅಂದ್ಕೂಡಲೇ ನಾವು ಯಾವುದೇ ರೀತಿಯಾದಂಥ ಸೆಲೆಬ್ರಿಟಿ ಆಗಿರೋದಿಲ್ಲ. ಯಾವುದೋ ಒಂದು ಜನಸಾಮಾನ್ಯರು ನಾವು, ಹೌದಾ? ಈ ಜನಸಾಮಾನ್ಯರು ಸಡನ್ನಾಗಿ ನಾವು ಏನೋ ಒಂದು ಮಾಡ್ತೀವಿ ಅಂತಂದರೆ ಎಲ್ಲರೂ ಒಂದೇ ಸರಿಗೆ ನಮಗೆ ಬಂದು ಸಪೋರ್ಟ್ ಮಾಡೋದೇ ಇಲ್ಲ. ನಮ್ಮ ಎಫರ್ಟ್ ಎಷ್ಟಿರಬೇಕು ಅಂತಂದರೆ, ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಎಫರ್ಟ್ ಇದ್ದರೂ ಕೂಡ ನಮಗೆ ಸಿಗೋದು ಒಂದು ಸಣ್ಣ ಕಾಳಷ್ಟು ಮಾತ್ರ ಸಕ್ಸಸ್ ಅಂತ ಹೇಳ್ಬೋದು ಇಲ್ಲಿ. ಸೊ ಈ ಯೂಟ್ಯೂಬ್ ಅನ್ನೋದು ಅಷ್ಟು ಈಸಿ ಕೂಡ ಅಲ್ಲ, ಅಷ್ಟು ಟಫ್ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಹಾಗೆ ಇದನ್ನು ನಾವು ಬಿಡ್ತೀವಿ ಅಂದರೂ ಕೂಡ ಬಿಡಲಿಕ್ಕಾಗಲ್ಲ, ಆ ಮಟ್ಟಿಗಿದೆ ಈ ಯೂಟ್ಯೂಬ್ ಅನ್ನೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೊ ಹಾಗಂತ ಯಾರು ಡಿಮೋಟಿವೇಟ್ ಮಾತ್ರ ಆಗಬೇಡಿ ಇಲ್ಲಿ. ಸೊ ನೀವೇನು ಎಫರ್ಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರೋ, ಒಂದು ಏನು ಗುರಿ ಇಟ್ಕೊಂಡಿದ್ದೀರೋ ಅದ್ರ ಪ್ರಕಾರ ನಡೀರಿ. ಬಟ್ ಏನಪ್ಪ ಅಂತಂದರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲೇಬೇಕು. ಸೊ ನಾವು ಯಾವುದೇ ಸೆಲೆಬ್ರಿಟಿ ಇಲ್ಲ ಅಂತ ನಾನು ಹೇಳಿದೆ, ಹೌದಾ? ಸೆಲೆಬ್ರಿಟಿ ಅಲ್ಲ ಅಂದಮೇಲೆ ನಾವು ಜನರಿಗೆ ರೀಚ್ ಆಗಬೇಕು ಅಂತ ಅಂದಮೇಲೆ ಡೈಲಿ ನಾವು ಹೇಗೆ ತೋರಿಸ್ತಾ ಇರ್ತೀವೋ ಅದು ಒಂದೇ ಕಂಟೆಂಟನ್ನು, ಅಂದರೆ ಅದು ಒಂದೇ ಒಂದು ಟಾಪಿಕನ್ನು ಇಟ್ಕೊಂಡ್ಬಿಟ್ಟೆ. ಈಗ ನಾವು ಫಾರ್ ಎಕ್ಸಾಂಪಲ್ ಕುಕ್ಕಿಂಗ್ ಚಾನಲ್ ಮಾಡಿದ್ದೀವಿ ಅಂದರೆ ಕುಕ್ಕಿಂಗನ್ನು ಮಾತ್ರ ಜಾಸ್ತಿಯಾಗಿ ನಾವು ಅಲ್ಲಿ ತೋರಿಸ್ತಾ ಹೋಗಬೇಕು. ನಮ್ಮ ಒಂದು ಏನಿರುತ್ತೆ ಅಲ್ಲ, ಇವತ್ತು ನಾವು ಕುಕ್ಕಿಂಗ್ ಚಾನಲ್ ಅಂತಲೇ ಶುರು ಮಾಡಿಕೊಂಡು ಎಜುಕೇಷನ್ ಬಗ್ಗೆ ಹೇಳೋದಾಗಿರ್ಬೋದು, ಅಥವಾ ಬೇರೆ ಏನೋ ಹೋಮ್ ರೆಮಿಡಿ ಹೇಳೋದಾಗಿರ್ಬೋದು, ಬ್ಯೂಟಿ ಟಿಪ್ಸ್ ಹೇಳೋದಾಗಿರ್ಬೋದು, ಇದೆಲ್ಲ ಮಿಕ್ಸಪ್ ಮಾಡಿಕೊಂಡ್ರೆ ಏನಾಗ್ಬಿಡುತ್ತೆ, ಇದು ಸ್ವಲ್ಪ ಇಂಟ್ರೆಸ್ಟ್ ಜನರಿಗೆ ಕಡಿಮೆ ಆಗಿಬಿಡುತ್ತೆ. ಕೆಲವೊಬ್ಬರು ಕುಕ್ಕಿಂಗ್ ಪರ್ಪೋಸ್ ಅಂತಲೇ ಅಂದ್ಕೊಂಡು ಆ ಚಾನಲ್ನ ಇಷ್ಟಪಟ್ಟು ನೋಡ್ತಾ ಇರ್ತಾರೆ. ಬಟ್ ಆ ಕುಕ್ಕಿಂಗ್ ಬಿಟ್ಬಿಟ್ಟು ಬೇರೆ ಏನಾದರೂ ಟಾಪಿಕ್ ಬರ್ತಾ ಇದೆ ಅಂತಂದರೆ ಇಂಟ್ರೆಸ್ಟ್ ಕೊಡೋದಿಲ್ಲ ಅಲ್ಲಿ ಜನ. ಸೊ ಹಾಗಾಗಿ ಆ ಥರ ಮಿಕ್ಸ್ಡ್ ಕಂಟೆಂಟ್ ಮಾಡ್ಕೊಳ್ಳೋದ್ರ ಬದಲಾಗಿ ಬೇರೆ ಬೇರೆ ಚಾನಲ್ ಮಾಡ್ಕೊಳ್ಳಿ ನೀವು ಬೇಕಾದರೆ. ಸೊ ಒಂದು ಚಾನಲಲ್ಲಿ ನೀವು ಕುಕ್ಕಿಂಗ್ ಅಂತ ಶುರು ಮಾಡಿದರೆ ಇನ್ನೊಂದು ಚಾನಲಲ್ಲಿ ಹೋಮ್ ರೆಮಿಡೀಸ್ ಶೇರ್ ಮಾಡ್ಕೊಳ್ಳೋದಕ್ಕೆ ಮಾಡ್ಕೋಬೋದು. ಅಥವಾ ಎಲ್ಲದೂ ಒಂದರಲ್ಲೇ ಹಾಕ್ತೀನಿ ಅಂತಂದರೆ ನೀವು ಲಾಗಿಂಗ್ ಚಾನಲ್ ಅಂತ ಮಾಡ್ಕೋಬೋದು. ಲಾಗಿಂಗ್ ಅಂತ ಅಂದರೆ ಡೈಲಿ ಲೈಫಲ್ಲಿ ನೀವು ಕುಕ್ಕಿಂಗ್ ಕೂಡ ತೋರಿಸ್ಬೋದು, ಅಥವಾ ಹೋಮ್ ರೆಮಿಡಿ ತೋರಿಸ್ಬೋದು, ಅಥವಾ ನೀವು ಏನಾದರೂ ಹೊಸ ಟಾಪಿಕ್ ಆಗಿ ತೋರಿಸ್ಬೋದು, ಅಥವಾ ಒಂದು ಎಜುಕೇಷನ್ ಅಂತ ಬಂದರೆ ಅದನ್ನು ಕೂಡ ಒಂದು ಜಸ್ಟ್ ಆ ಕಂಟೆಂಟಲ್ಲಿ ಒಂದು ಭಾಗ ಆಗಿ ನೀವು ತೋರಿಸ್ಕೋಬೋದು. ಈ ರೀತಿ ನೀವೇನು ಮಾಡ್ಕೋಬೋದು,
ಎಲ್ಲ ಮಿಕ್ಸ್ ಕಂಟೆಂಟ್ನ ಕೊಡೋದ್ರ ಬದಲಾಗಿ ಒಂದು ಸಿಂಗಲ್ ಕಂಟೆಂಟ್ನ ಇಟ್ಕೊಳ್ತೀನಿ ಅಂತಂದರೆ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಫಸ್ಟ್ ಇದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನನ್ನ ಹತ್ರ ಇದು ಮಾತ್ರ ನಾಲೆಜ್ ಚೆನ್ನಾಗಿದೆ, ಇದನ್ನು ನಾನು ಕೊಡೋದ್ರಿಂದ ಜನರಿಗೆ ಕ್ಲಿಕ್ ಆಗ್ತೀನಿ ಅಂತ ನಿಮಗೆ ಅನಿಸ್ತು ಅಂತ ಅಂದರೆ ಅದೇ ಒಂದು ಟಾಪಿಕ್ನ ಇಟ್ಕೊಂಡೆ ನೀವು ಚಾನಲ್ನ ಶುರು ಮಾಡ್ಕೊಳ್ಳಿ. ಅಥವಾ ನಾನು ಹೇಳಿದಾಗೆ ಲಾಗ್ ಅಂತ ಶುರು ಮಾಡಿಕೊಂಡು ಅದರಲ್ಲಿ ಪಾರ್ಟ್ ವೈಸ್ ನೀವು ಡೈಲಿ ಬೇರೆ 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 ಏನಾದರೂ ಎಲ್ಲ ರೀತಿಯಿಂದನೂ ನನಗೆ ಟ್ಯಾಲೆಂಟ್ ಇದೆ, ಎಲ್ಲ ರೀತಿಯೂ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲದನ್ನು ಸ್ವಲ್ಪ ಸ್ವಲ್ಪವಾಗಿಯೇ ನೀವು ತೋರಿಸ್ತಾ ಹೋಗ್ಬೋದು. ಅಲ್ಲಿಂದ ಕೂಡ ಜನ ಕ್ಲಿಕ್ ಆಗ್ತಾರೆ. ಯಾರಿಗೆ ಯಾವ್ದು ಇಷ್ಟ ಇರುತ್ತೋ ಅದನ್ನು ನೋಡ್ತಾರೆ, ಉಳಿದಿರೋದನ್ನು ಸ್ಕಿಪ್ ಮಾಡ್ಕೊಳ್ತಾರೆ ಅಷ್ಟೇ. ಸೊ ಈ ಥರ ಇದೆ. ಯಾಕೆಂತಂದರೆ ಈಗ ನಾವೇನೇ ಫಾರ್ ಎಕ್ಸಾಂಪಲ್ ಬೇರೆಯವ್ರದ್ದು ಲಾಗ್ ನೋಡಬೇಕು ಅಂತಂದರೆ ನಮಗೆ ಏನು ಇಂಟ್ರೆಸ್ಟ್ ಇದೆಯೋ ಅದನ್ನು ಮಾತ್ರ ನಾವು ನೋಡ್ತೀವಿ ಹೊರತು ನಮಗೆ ಇಂಟ್ರೆಸ್ಟ್ ಇಲ್ಲದೆ ಇರೋದನ್ನು ನೋಡೋದಿಲ್ಲ, ಹೌದಾ? ಸೊ ಅದೇ ರೀತಿ ನಾವು ಯಾವ ವ್ಯೂವಲ್ಲಿ ನಾವು ಥಿಂಕ್ ಮಾಡ್ತೀವೋ ಅದೇ ಥರ ಬೇರೆಯವರು ಕೂಡ ಥಿಂಕ್ ಮಾಡ್ತಾರೆ ಅಂತ ನಾವು ಅದನ್ನು ಆ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿಬಿಟ್ಟು ಕಂಟೆಂಟ್ನ ಕೊಡಬೇಕಾಗುತ್ತೆ. ಸೊ ಅಲ್ಲಿಂದ ನಮಗೆ ಸ್ವಲ್ಪ ವ್ಯೂವರ್ಸ್ನ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ಕೊಟ್ಟಾಗ ಚೆನ್ನಾಗಿ ನಿಮಗೆ ರೀಚ್ ಆಗೋದಕ್ಕೆ ಸಾಧ್ಯ. ಅದ್ರ ಜೊತೆಗೇ ಕನ್ಸಿಸ್ಟೆನ್ಸಿ ಕಂಪಲ್ಸರಿ ಮೇಂಟೈನ್ ಮಾಡಿ. ಇವತ್ತು ನೀವು ಹಾಕಿದ್ದೀರಿ ಅಂತಂದರೆ 2 ಡೇಸ್ಗೊಂದೇ ಸರಿ ಹಾಕ್ತೀರಾ, 2 ಡೇಸ್ಗೊಂದು ಸರಿ ಹಾಕ್ಕೋಬೋದು. ಡೈಲಿ ಹಾಕ್ತೀರಾ, ಡೈಲಿ ಹಾಕ್ಕೋಬೋದು. ಅಥವಾ ದಿನಕ್ಕೆ 2 ಸಾರಿ ಹಾಕ್ತೀರಾ, ಯಾವ ರೀತಿ ನೀವು ಡಿಸೈಡ್ ಮಾಡ್ಕೊಳ್ತೀರೋ ಅದೇ ಥರನೇ ಹಾಕೋತಾ ಹೋಗಿ. ಜಸ್ಟ್ ಟೈಮಿಂಗ್ ಕೂಡ ನೀವು ಮೇಂಟೈನ್ ಮಾಡ್ತಾ ಹೋಗಿ. ಇಲ್ಲ ಅಂತಂದರೆ ಇವತ್ತು ವಿಡಿಯೋ ಈ ಟೈಮಿಗೆ ಬಂದಿದೆ ಅಂತಂದರೆ ನಾಳೆ ಇನ್ನೊಂದು ಟೈಮ್ಗೆ ನಿಮ್ಮ ವ್ಯೂವರ್ಸ್ ಕಾಯ್ತಾ ಇರ್ಬೋದು. ಆ ರೀತಿ ನೀವು ಕಾಯ್ತಾ ಇರುವಾಗ ನಾವು ಕೊಟ್ಟಿಲ್ಲ ಅಂತಂದರೆ ಅವ್ರಿಗೆ ಡಿಸಪಾಯಿಂಟ್ ಆಗ್ಬೋದು. ಅವರು ವೇಟ್ ಮಾಡ್ತಾ ಇರ್ತಾರೆ, ಏನೋ ವೇಟ್ ಮಾಡಿನೂ ಅವ್ರಿಗೆ ಸಿಕ್ಕಿಲ್ಲ ಅಂತಂದರೆ ಡಿಸಪಾಯಿಂಟ್ ಆಗ್ಬೋದು. ನೆಕ್ಸ್ಟ್ ಡೇ ಅವ್ರ ಇಂಟ್ರೆಸ್ಟಿಂದ ನೋಡಲಿಕ್ಕಿಲ್ಲ, ಆ ಇಂಟ್ರೆಸ್ಟ್ ಹೋಗ್ಬಿಟ್ಟಿರ್ಬೋದು ಮೇ ಬಿ. ಸೊ ಅದಕ್ಕೋಸ್ಕರ ಆ ರೀತಿ ಮಾಡ್ಕೋಬಾರ್ದು. ಇದು ಆಲ್ಮೋಸ್ಟ್ ಎಲ್ಲ ಒಂದು ಯೂಟ್ಯೂಬರ್ಸ್ ಆಗಿರ್ಬೋದು, ಎಲ್ಲ ಒಂದು ಟೆಕ್ ಚಾನಲಲ್ಲಿ ಆಗಿರ್ಬೋದು ಹೇಳ್ತಾನೆ ಇರ್ತಾರೆ ಇದೇ ಒಂದು ವಿಷಯವನ್ನೇ. ನಾನೇನು ಹೊಸದು ಹೇಳ್ತಾ ಇಲ್ಲ, ಬಟ್ ನಾನು ಕೂಡ ಈ ಎಕ್ಸ್ಪೀರಿಯೆನ್ಸಿಂದನೇ ಸ್ವಲ್ಪ ನಾನು ಬ್ಯಾಕ್ಔಟ್ ಆಗಿರೋದು, ಅಂದರೆ ಹಿಂದ್ಗಡೆ ಬಿದ್ದಿರೋದು. ನಾನು ಕೂಡ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ನನ್ನ ಕಡೆಯಿಂದ. ಯಾಕಂತಂದರೆ ನನ್ನ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ಯೂಟ್ಯೂಬ್ಗೆ ಯಾವಾಗ ಒಂದ್ಸರಿ ನಾನು ಟೈಮ್ ಕೊಡಬೇಕಾಗುತ್ತೋ ಏನೋ ಅಂತ ಅಂದ್ಕೊಂಡು ಸಾಧ್ಯವಾದಾಗ ನಾನು ವೀಡಿಯೋಸ್ನ ಹಾಕ್ತಾ ಬರ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ 4000 ವಾಚಿಂಗ್ ಅವರ್ಸ್ ಕೂಡ ತುಂಬ ಲೇಟ್ ಆಯಿತು. ಬೇಗ ಆಗಬೇಕು ಅಂತಂದರೆ ಇದನ್ನು ಫಸ್ಟು ಮಾಡೋದನ್ನು ಕಲೀರಿ. ನೀವು ಕನ್ಸಿಸ್ಟೆನ್ಸಿಯನ್ನು ಡೈಲಿ ಟಚಲ್ಲಿರಿ. ಡೈಲಿ ನೀವು ಯಾವಾಗ ಜನರ ಜೊತೆ ಕಮ್ಯುನಿಕೇಷನ್ ಮಾಡ್ತಾ ಬರ್ತೀರೋ ಆವಾಗ ಬೇಗ ರೀಚ್ ಆಗಲಿಕ್ಕೆ ಸಾಧ್ಯ. ಯಾರೇ ಫಸ್ಟ್ ನಿಮಗೆ ಕಮೆಂಟ್ ಆಗಲಿ ಅದಕ್ಕೆ ರೆಸ್ಪಾಂಡ್ ಮಾಡಿ. ಫಸ್ಟು ಕಮೆಂಟ್ ಮಾಡಿದ ಕೂಡಲೇ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ, ಜೊತೆಗೆ ಅವರಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋದಾಗಿರ್ಬೋದು. ಈ ರೀತಿ ನಾವು ಅವ್ರ ಜೊತೆ ಕನೆಕ್ಟ್ ಆಗಿ ಇರಬೇಕು. ಸೊ ಆ ರೀತಿ ಕನೆಕ್ಟ್ ಆಗಿದ್ದಾಗ ಮಾತ್ರ ಅವರು ನಮ್ಮನ್ನು ಇಷ್ಟಪಟ್ಕೊಂಡು ನೋಡ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಈಗ ನಾವು ಜನರಿಗೆ ಯಾವ ರೀತಿ ಕನೆಕ್ಟ್ ಆಗ್ತೀವಿ, ಈಗ ನಮಗೇನೆ ಬೇರೆ ಯೂಟ್ಯೂಬರ್ಸ್ ಯಾವ ರೀತಿ ಕನೆಕ್ಟ್ ಆಗ್ತಾರೆ ಹೇಳಿ. ಒಂದು ವೇಳೆ ಯಾರಾದರೂ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ನಮಗೆ ಅಂದಾಗ ನಮಗೆ ಇಷ್ಟ ಆಗುತ್ತೆ, ಅವ್ರ ವೀಡಿಯೋಸ್ನ ನೋಡಬೇಕು ಅಂತ ನಾವು ಇಷ್ಟಪಟ್ಟು ನೋಡ್ತೀವಿ. ಸೊ ಆ ರೀತಿ ಜನರಿಗೆ ನಾವು ಕನೆಕ್ಟ್ ಆಗಬೇಕು ಅಂತಂದರೆ ಸರಿಯಾದ ಮಾರ್ಗದಲ್ಲಿ ಅವ್ರ ಜೊತೆ ರೆಸ್ಪಾನ್ಸ್ ಮಾಡಬೇಕು ನಾವು. ಸೊ ಅದಕ್ಕೆ ಯಾವುದೇ ಒಂದು ಕಮೆಂಟ್ ಬಂದರೂ ಕೂಡ ಚೆನ್ನಾಗಿ ನೀವು ರೆಸ್ಪಾಂಡ್ ಮಾಡಿ ಅವ್ರಿಗೆ. ಅದ್ರ ಜೊತೆಗೇ ನೀವು ನೆಕ್ಸ್ಟ್ ಏನು ಟಾಪಿಕ್ನ ಕೊಡಬೇಕು ಅಂತಿರ್ತೀರೋ ಅದ್ರ ಜೊತೆಗೇ ಕಮ್ಯುನಿಟಿ ಪೋಸ್ಟ್ ನಿಮಗೆ ಸಿಕ್ಕಿದೆ ಅಂದರೆ ಕಂಪಲ್ಸರಿ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ನಿಮ್ಮ ಒಂದು ವಿಡಿಯೋಸ್ದು ಲಿಂಕ್ ಎಲ್ಲದು ಕೂಡ ಶೇರ್ ಮಾಡ್ತಾ ಹೋಗಿ. ಹೀಗೆ ಒಂದಿಷ್ಟು ಮಾಡ್ತಾ ಹೋದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಹಾಗೆ ಇನ್ನೂ ಒಂದು ನಾನು ಹೇಳ್ತಾ ಹೋಗ್ತೀನಿ, ಈ ಟೆಕ್ ಚಾನಲ್ಗಳು ಏನಿದಾವಲ್ಲ, ಟೆಕ್ ಚಾನಲ್ಗಳು ಎಲ್ಲದನ್ನು ಕೂಡ ಹೇಳ್ತಾರೆ, ಎಲ್ಲ ಹೇಳೋದೆಲ್ಲ ಸರಿ ಅಂತ ನಾನು ಹೇಳೋದಿಲ್ಲ. ಯಾಕಂತಂದರೆ ನಾನು ತುಂಬ ಜನರ ಟೆಕ್ ಚಾನಲ್ಗಳನ್ನು ನೋಡ್ತೀನಿ. ಬಟ್ ಏನಪ್ಪ ಅಂತಂದರೆ ಯಾವುದು ಕೂಡ ನಿಜ ಅಲ್ವೇ ಅಲ್ಲ. ಎಲ್ಲರೂ ತಮಗೆ ವ್ಯೂಸ್ ಬರಲಿ ಅನ್ನೋದಕ್ಕೋಸ್ಕರ ಜಸ್ಟ್ ಒಂದು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಹೇಳ್ತಾರೆ. ಏನಪ್ಪ ಅಂದರೆ ಈ ಒಂದು ಬಟನ್ನ ಆನ್ ಮಾಡ್ಕೊಳ್ಳಿ, ಈ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ, ಇದರಿಂದ ನಿಮ್ಮ ವ್ಯೂಸ್ ಜಾಸ್ತಿ ಆಗುತ್ತೆ, ನಿಮ್ಮ ವಾಚಿಂಗ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳ್ತಾ ಹೋಗ್ತಾರೆ. ಈ ರೀತಿ ಹೇಳಿದಾಗ ನಾನು ಕೂಡ ಆ ಸೆಟ್ಟಿಂಗ್ಸ್ನ ಆನ್ ಮಾಡೋದಕ್ಕೆ ಹೋದರೆ ಅದು ಮೊದಲೇ ಆನೇ ಇರುತ್ತೆ. ಬಟ್ ಇವ್ರು ಅದನ್ನೇ ಏನೋ ದೊಡ್ಡದಾಗಿ ಸೆಟ್ಟಿಂಗ್ಸ್ ಇದನ್ನು ಆನ್ ಮಾಡಿದರೆ ಮಾತ್ರ ವ್ಯೂಸ್ ಬರುತ್ತೆ ಅನ್ನೋ ರೀತಿನಲ್ಲಿ ಹೇಳ್ತಾರೆ. ಅಥವಾ ಆ ಸೆಟ್ಟಿಂಗ್ಸ್ನ ಆನ್ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯಾದಂಥ ಬದಲಾವಣೆ ಆಗೋದಿಲ್ಲ. ನಾನು ಕೂಡ ಟ್ರೈ ಮಾಡಿದ್ದೀನಿ, ಸೊ ಏನೂ ಆಗಿಲ್ಲ. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಕಡೆ ಹೇಳ್ತಾರೆ, ಅಲ್ಲಿ ನಮ್ಮ ಒಂದು ಚಾನಲ್ ನೇಮ್ ಇರುತ್ತೆ ಅಲ್ವಾ, ಆ ಚಾನಲ್ ನೇಮಲ್ಲಿ ಏನು ಮಾಡಿರಿ 2M ವ್ಯೂಸ್ 1M ವ್ಯೂಸ್ ಅಂತ ಚಾನಲ್ ನೇಮಲ್ಲಿನೇ ಹಾಕೊಂಬಿಡಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಮಾಡೋದ್ರಿಂದ ಏನು ಟ್ರಿಕ್ಸ್ ಅಲ್ಲ, ಅದು ಜಸ್ಟ್ ಅವರು ತಮಗೆ ಒಂದು ಕಂಟೆಂಟ್ ಥರ ಏನೋ ಒಂದು ಕೊಡಬೇಕು ಅಂತ ಕೊಡ್ತಾರೆ. ಅದರಿಂದ ಕೂಡ ಯಾವುದೇ ವ್ಯೂಸ್ ಬರೋಲ್ಲ. ಏನು ಅಲ್ಲಿ 1M ವ್ಯೂಸ್ 2M ವ್ಯೂಸ್ 1 ವೀಕೆಗೋ 2 ವೀಕೆಗೋ ಅಂತ ಇಷ್ಟೇ ಹಾಕ್ಕೊಂಡ್ಬಿಟ್ರೆ ಏನು
ಜನ ಇದೇನೋ ಭಾಳ ಚೆನ್ನಾಗಿ ಓಡಿರಬೇಕು, ಅದಕ್ಕೇ 1 M ವ್ಯೂಸ್ ಬಂದಿದೆ ಅಂತೇಳಿ ಜನ ಕ್ಲಿಕ್ ಮಾಡ್ತಾರೆ, ನೋಡ್ತಾರೆ ಅಂತ ಹೇಳ್ತಾರೆ. ಸೊ ಯಾವುದು ಕೂಡ ಅಷ್ಟು ನನಗೆ ಎಫೆಕ್ಟಿವ್ ಅಂತ ಅನಿಸಿಲ್ಲ. ಸೊ ನಮ್ಮ ಎಫರ್ಟ್ ಏನಿದೆ ಇಂಥ ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳೋದ್ರ ಕಡೆ ಬೇಡ. ನಮ್ಮ ಗಮನ ಏನಿದ್ರು ನಾವು ಫೋಕಸ್ ಮಾಡಬೇಕಾಗಿರೋದು ನಮ್ಮ ವೀಡಿಯೋಸ್ನ, ನಮ್ಮ ಕಂಟೆಂಟ್ನ ಯಾವ ರೀತಿ ಕೊಡಬೇಕೋ ಅದಕ್ಕೆ ಮಾತ್ರ ನಾವು ಫೋಕಸ್ ಮಾಡ್ತಾ ಹೋಗೋಣ. ಇಲ್ಲ ಅಂತಂದರೆ ಏನಾಗುತ್ತೆ, ನಾವು ಈ ಥರ ಟ್ರಿಕ್ಸ್ ಎಲ್ಲ ಯೂಸ್ ಮಾಡೋದಕ್ಕೆ ಹೋದರೆ ಇದನ್ನು ಮರ್ತೋಗ್ಬಿಡ್ತೀವಿ. ಸುಮ್ಮನೆ ಅದ್ರ ಹಿಂದೆ ಹೋಗ್ತಾ ಇರ್ತೀವಿ ಅಷ್ಟೇ, ವ್ಯೂಸ್ ಬರಲಿ ಅಂತೇಳ್ಬಿಟ್ಟು. ಅದ್ರ ಬದಲಾಗಿ ಅದ್ರ ಕಡೆ ಗಮನ ಕೊಡದೆ ಕಂಟೆಂಟ್ ಏನು ಕೊಡೋಣ, ಅದು ಎಷ್ಟು ಜೆನ್ಯೂನ್ ಆಗಿ ಇರಬೇಕು, ಯಾವ ರೀತಿ ಕೊಟ್ಟರೆ ಜನ ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ, ಇದ್ರ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಬೇಕು. ಬೇರೆಯವ್ರ ವೀಡಿಯೋಸ್ನ ನೋಡಿ ನಾವು ಅಲ್ಲಿ ಹೇಗಿದೆನೋ ಅದನ್ನು ನಾನು ಕೊಟ್ಟರೆ ಚೆನ್ನಾಗಿರುತ್ತೇನೋ ಅಂತ ಇನ್ಸ್ಪೈರ್ ಆಗಬೇಕು. ನಿಜ, ಕೆಲವೊಂದು ಇನ್ಸ್ಪೈರ್ ಮಾಡುತ್ತೆ, ಕೆಲವೊಂದು ಅವರೆಲ್ಲ ಮಾಡಿರೋ ಥರ ನಾವು ಮಾಡೋಕ್ಕೆ ಹೋದರೆ ಕೆಲವೊಂದು ಸರಿ ನಮ್ಮ ಟೈಮ್ ವೇಸ್ಟ್. ಅವ್ರದ್ದು ನೋಡ್ತಾ ನಮ್ಮ ಸ್ವಂತಿಕೆ ಏನಿದೆ ಅಲ್ವಾ ಅದನ್ನು ಹಾಳು ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಸ್ವಂತಿಕೆ ಏನಿದೆನೋ ಅದನ್ನೇ ಬಳಸ್ಕೊಂಡು ನಾವು ನಮ್ಮದೇ ಆದಂಥ ಕ್ರಿಯೇಟಿವಿಟಿಯನ್ನು ತೊಗೊಂಡ್ಬಿಟ್ಟು ವಿಡಿಯೋಸ್ನ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಅದ್ರ ಜೊತೆಗೆ ಯಾವಾಗಲೂ ವಿಡಿಯೋ ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿರಲಿ, ಹಾಗೆ ಆಡಿಯೋ ವಾಯ್ಸ್ ಕೂಡ ಚೆನ್ನಾಗಿರಲಿ, ಅದರಿಂದ ಕೂಡ ಸ್ವಲ್ಪ ಚೆನ್ನಾಗಿ ವ್ಯೂಸ್ ಬರುತ್ತೆ. ಇದು ಮಾತ್ರ ನನಗೆ ಹೇಳ್ಬೋದು. ಸೊ ಇದಕ್ಕೆ ಏನೋ ಟ್ರಿಕ್ಸ್ ಇಲ್ಲ, ಅದು ಇಲ್ಲ ಇದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಏನಪ್ಪ ಅಂತಂದರೆ ನಿಮಗೆ ಪುಟ್ಟದಾಗಿ ಒಂದು ಮೈಕ್ ತೊಗೊಳ್ಳೋ ಆದರೆ ಒಂದು ಮೈಕ್ ತೊಗೊಳ್ಬೋದು. ಈಗ ಆನ್ಲೈನಲ್ಲಿ ಸಿಗ್ತವೆ, ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಒಂದು 300-400 ಸಣ್ಣದಾಗಿ ಸಣ್ಣ ಬಜೆಟಲ್ಲಿ ನಿಮಗೆ ಸಾಧ್ಯ ಆದರೆ ತೊಗೊಳ್ಳಿ. ಬಟ್ ಮನೆಯಲ್ಲಿ ಮಕ್ಕಳು ಅವರು ಇದ್ರು ಅಂದರೆ ಬೇಗ ಹಾಳು ಮಾಡಿಬಿಡ್ತಾರೆ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಮೈಕನ್ನು ಯೂಸ್ ಮಾಡ್ಕೊಳ್ಳೋದಿದ್ರೆ. ಸೊ ಅದು ಆಡಿಯೋ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಹಾಗೆ ವಿಡಿಯೋ ಕ್ಲಾರಿಟಿ ನಿಮಗೆ ಬೇಕು ಅಂತಂದರೆ ನೀವು 740 ಅಂತ ಅಲ್ಲಿ ಸೆಲೆಕ್ಷನ್ ಬರ್ತಾ ಇರುತ್ತೆ. ನೀವು ವಿಡಿಯೋನ ಎಡಿಟ್ ಮಾಡಿದ ನಂತರ ಅಲ್ಲಿ ಯಾವಾಗಲೂ ಕೂಡ 1080ವರೆಗೂ ಲಾಸ್ಟ್ ಅಟ್ಲೀಸ್ಟ್ 1080ವರೆಗೂ ಇಟ್ಕೊಂಡ್ರೆ ಒಳ್ಳೆಯದು. ಕೆಲವೊಬ್ಬರು 2K 4Kವರೆಗೂ ಕೂಡ ಇಟ್ಕೊಳ್ತಾರೆ. ನಾನು ಕೂಡ ನಂದು ಕ್ಲಾರಿಟಿ ಸ್ವಲ್ಪ ಬೇಕು ಅಂತ ಹೇಳ್ಬಿಟ್ಟು ಇತ್ತೀಚೆಗೆ 4Kವರೆಗೂ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನಗೆ 5G ನೆಟ್ ಇರೋದ್ರಿಂದ ಅನ್ಲಿಮಿಟೆಡ್ ಇದೆ. ಸೊ ಹಾಗಾಗಿ ನನಗೆ ಟೈಮ್ ತುಂಬ ಹಿಡಿಯುತ್ತೆ, ಅದು ಎಡಿಟಿಂಗ್ ಮಾಡಿ ಸೇವ್ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಟೈಮ್ ಹಿಡಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕ್ಲಾರಿಟಿಗೋಸ್ಕರ ನಾನು 4Kವರೆಗೂ ಇಟ್ಕೊಳ್ತೀನಿ. ಸೊ ಮೊದಲೆಲ್ಲ ನಾನು 1080ವರೆಗೂ ಮಾತ್ರ ಇಟ್ಕೊಳ್ತಾ ಇದ್ದೆ ಕ್ಲಾರಿಟಿಗೋಸ್ಕರ. ರೆಸೊಲ್ಯೂಷನ್ ಅಂತ ಏನು ಬರುತ್ತಲ್ವ ಅದನ್ನು ನಾನು ಆ ಥರ ಇಟ್ಕೊಳ್ತಾ ಇದ್ದೆ. ಸೊ ನೀವು ಕೂಡ ನಿಮಗೆ ಅಟ್ಲೀಸ್ಟ್ 1080ವರೆಗೂ 740 1080 ಈ ರೀತಿ ಬರ್ತಾ ಇರುತ್ತೆ. ಸೊ ಅಲ್ಲಿ ನೋಡಿಕೊಂಡು ಇಟ್ಕೊಳ್ಳಿ. ಸೊ ಅಲ್ಲಿಂದ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಕೊಡುತ್ತೆ ಅದು, ಅದಕ್ಕೋಸ್ಕರ. ಸೊ ಇಷ್ಟು ನಾನು ಹೇಳಬಲ್ಲೆ. ಜೊತೆಗೆ ಏನಪ್ಪ ಅಂತಂದರೆ ಜನರನ್ನ ರೀಚ್ ಆಗಬೇಕು ಅಂತಂದರೆ ಫಸ್ಟು ನಾವು ಕೊಡೋ ಅಂಥ ಕಂಟೆಂಟಲ್ಲಿ ಜೆನ್ಯೂನ್ ಆಗಿರಲಿ, ಯಾವುದು ಕೂಡ ಕಾಪಿ ಮಾಡೋದು ಬೇಡ. ಸೊ ಕಂಟೆಂಟ್ ಕೊಡ್ತಾ ಸ್ವಲ್ಪ ಥಂಬ್ನೇಲ್ ಅದೆಲ್ಲ ಕೂಡ ಅಟ್ರಾಕ್ಟಿವ್ ಆಗಿರಲಿ. ಸ್ವಲ್ಪ ಡಿಸೈನ್ ಮಾಡೋದ್ರಲ್ಲಿ ಸ್ವಲ್ಪ ಗಮನ ಕೊಡಿ. ಏನಾದರೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ವರ್ಡ್ಸ್ಗಳನ್ನು ಆ್ಯಡ್ ಮಾಡೋದಾಗಿರ್ಬೋದು, ಹ್ಯಾಶ್ಟ್ಯಾಗ್ಗಳನ್ನು ಯೂಸ್ ಮಾಡೋದಾಗಿರ್ಬೋದು, ಅದೆಲ್ಲ ಕಂಪಲ್ಸರಿ ಹಾಕ್ಕೊಳ್ತಾ ಹೋಗಿ. ಹ್ಯಾಶ್ಟ್ಯಾಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಸರ್ಚಲ್ಲಿ ಯೂಟ್ಯೂಬ್ ಅಂತ ಬಂದಾಗ ಸರ್ಚ್ ಅಂತ ನಾವು ಟೈಪ್ ಮಾಡುವಾಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್, ಹೌ ಟು ಫೈಂಡ್ ಸಮಥಿಂಗ್, ಹಿಂಗೇನಾದರೂ ನಾವು ಅಲ್ಲಿ ಕ್ಲಿಕ್ ಮಾಡಿದಾಗ ಹಾಕ್ತೀವಲ್ವ. ಸೊ ಅಂತ ಆದಷ್ಟು ಜನರು ಅದನ್ನು ಕ್ಲಿಕ್ ಮಾಡಿ ನೋಡೋ ಥರ ನಾವು ಯಾವುದೇ ಆಗಿರ್ಬೋದು, ಹೌ ಟು ಮೇಕ್ ಮಿಲ್ಕ್ ಪೌಡರ್ ಆಗಿರ್ಬೋದು, ಹೌ ಟು ಮೇಕ್ ಪನ್ನೀರ್ ಅಂತ ಈ ಥರ ಏನೋ ನಾವು ತೊಗೊಳ್ತೀವಲ್ವ. ಸೊ ಅದೆಲ್ಲ ಕೂಡ ಈಸಿಯಾಗಿ ಜನ ಬೇಗನೆ ಅದನ್ನು ಟೈಪ್ ಮಾಡೋ ರೀತಿನಲ್ಲಿ ಇರೋ ಥರ ಶಬ್ದಗಳನ್ನೇ ಬಳಸ್ಕೊಳ್ಳಿ. ತುಂಬ ಡಿಫ್ರೆಂಟಾಗಿ ನಾವು ಏನಾದರೂ ಟೈಪ್ ಮಾಡಿದರೆ ಅದನ್ನು ಟೈಪ್ ಮಾಡಬೇಕಲ್ವಾ. ಸೊ ಅಲ್ಲಿ ಸರ್ಚ್ ಅಂತ ಮಾಡುವಾಗ ಈಗ ಜನ ಹುಡ್ಕಾಡೋದೇ ಯೂಟ್ಯೂಬಲ್ಲಿ ಏನು ಹುಡ್ಕಾಡ್ತಾರೆ, ಇದನ್ನು ಹೇಗೆ ಮಾಡೋದು ಅಂತ ಹುಡ್ಕಾಡ್ತಾರೆ, ಅಥವಾ ಅದರದ್ದು ಮೀನಿಂಗ್ ಏನು ಅಂತ ಹುಡ್ಕಾಡ್ತಾರೆ. ಈ ಥರ ಹುಡ್ಕಾಡುವಾಗ ಸೊ ನಾವು ಅವ್ರಿಗೆ ಬೇಗ ಸಿಗೋ ರೀತಿನಲ್ಲಿ ಹ್ಯಾಶ್ಟ್ಯಾಗ್ಗಳನ್ನು ಹಾಕ್ಕೊಳ್ಬೇಕು, ಅಥವಾ ಅಲ್ಲಿ ಥಂಬ್ನೇಲ್ನ ಹಾಕಬೇಕು, ಅಥವಾ ಅಲ್ಲಿ ಇರುವಂಥ ಒಂದು ಟೈಟಲ್ನ ಕೊಡಬೇಕು. ಸೊ ಅದಕ್ಕೋಸ್ಕರ ಅವುಗಳ ಕಡೆ ಸ್ವಲ್ಪ ಗಮನ ಕೊಟ್ಕೊಂಡು ನೀವು ಟೈಟಲ್ನ ಹಾಕೋದಾಗಿರ್ಬೋದು, ಥಂಬ್ನೇಲ್ ಹಾಕೋದಾಗಿರ್ಬೋದು, ಕಂಟೆಂಟಲ್ಲಿ ಹ್ಯಾಶ್ಟ್ಯಾಗ್ ಹಾಕೋದಾಗಿರ್ಬೋದು, ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ. ಸೊ ಇದು ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಲಿಕ್ಕೆ ಬೇಗ. ಯಾಕಂತಂದರೆ ವ್ಯೂವರ್ಸ್ ಬಂದರೆ ಮಾತ್ರ ನಮಗೆ 4000 ವಾಚಿಂಗ್ ಅವರ್ಸ್ ಸಿಗೋದು ಸಾಧ್ಯ, ಹಾಗೇ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಇವೆಲ್ಲ ಇದ್ದರೆ ಸ್ವಲ್ಪ ನಮಗೆ ಯೂಟ್ಯೂಬರ್ಸು ರೆಕಮೆಂಡ್ ಮಾಡ್ತಾರೆ, ಹಾಗೆ ಸಜೆಸ್ಟ್ ಮಾಡ್ತಾರೆ. ಸಜೆಸ್ಟ್ ಮಾಡಿದಾಗ ನಾವು ಏನು ಮಾಡ್ಬೋದು, ಸರಿಯಾದ ರೀತಿಯಲ್ಲಿ ಕಂಟೆಂಟ್ನ ಕೊಡ್ಬೋದು. ಹಾಗೆ ನೀವು ಇನ್ನೊಂದು ನೋಡ್ಕೊಳ್ಳಿ, ಈ ಇದನ್ನು ಯೂಟ್ಯೂಬ್ ಸ್ಟುಡಿಯೋ ಏನು ಬರುತ್ತಲ್ವ, ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಹೋಗಿ ಅನಾಲಿಟಿಕ್ಸ್ನ ನೋಡ್ತಿರಲ್ವ. ಅನಾಲಿಟಿಕ್ಸ್ನ ನೋಡುವಾಗ ಅಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಬರುತ್ತೆ.
ಸೆಟ್ಟಿಂಗ್ಸ್ ಅಂತಂದರೆ ಅನಾಲಿಟಿಕ್ಸ್ಗೆ ಹೋಗಿ ಕ್ಲಿಕ್ ಮಾಡಿ ಕಂಟೆಂಟ್ ಸಜೆಸ್ಟಿಂಗ್ ಅಂತ ಎಲ್ಲ ಸ್ವಲ್ಪ ಬರ್ತಾ ಇರುತ್ತೆ ನೋಡಿ, ಕಂಟೆಂಟ್ ಸಜೆಸ್ಟಿಂಗ್ ಅಂತ ಹೇಳಿ. ಆ ಕಂಟೆಂಟ್ ಸಜೆಸ್ಟಿಂಗಲ್ಲಿ ಅವರು ನಿಮಗೆ ಯಾವ ಕಂಟೆಂಟ್ನ ಸಜೆಸ್ಟ್ ಮಾಡ್ತಾರೆ ಅಂತ ಸ್ವಲ್ಪ ನೋಡ್ಕೊಳ್ಳಿ. ಅದು ಏನೋ ಇದೆ ವರ್ಡ್, ಅದನ್ನು ಬೇಕಾದರೆ ನಾನು ಆಮೇಲೆ ನೋಡಿಕೊಂಡು ಇಲ್ಲಿ ಎಡಿಟ್ ಮಾಡುವಾಗ ನಿಮಗೆ ಕೆಳಗಡೆ ಲೈನಲ್ಲಿ ಅದನ್ನು ಟೈಪ್ ಮಾಡಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಯಾಕಂತಂದ್ರೆ ಈಗ ನನಗೆ ನೆನಪಾಗ್ತಿಲ್ಲ, ಬಟ್ ನಾನು ಅದನ್ನು ನೋಡ್ತಾ ಇರ್ತೀನಿ. ಅಲ್ಲಿ ಕೆಲವೊಂದು ವೀಡಿಯೋಸ್ನ ಈ ಥರದ್ದು ಟಾಪಿಕ್ನ ಇಟ್ಕೊಂಡು, ಈ ಥರ ಟೈಟಲ್ನ ಇಟ್ಕೊಂಡು ನೀವು ವೀಡಿಯೋಸ್ ಮಾಡಿದರೆ ಬೇಗ ರೀಚ್ ಆಗ್ತೀರಿ ಅಂತ ತೋರಿಸ್ತಾ ಇರುತ್ತೆ. ಸಾಧ್ಯವಾದರೆ ಅಂಥ ವೀಡಿಯೋಸ್ ನಿಮಗೆ ಮಾಡೋಕ್ಕಾದರೆ ಮಾಡಿ. ಅಂಥ ವೀಡಿಯೋಸು ನಿಮ್ಮ ಚಾನಲ್ನಿಂದ ಆಡಿಯನ್ಸು ಅಕ್ಸೆಪ್ಟ್ ಮಾಡ್ತಾ ಇರ್ತಾರೆ. ಅಂಥ ಚಾನಲ್ನ ಅಂಥ ಒಂದು ವಿಡಿಯೋಸ್ಗಳನ್ನು ಇಷ್ಟಪಡ್ಬೋದು ಅಂತಂದರೆ ಅಲ್ಲಿ ನಿಮಗೆ ಸಾಧ್ಯವಾಗಿರೋ ಎಲ್ಲದನ್ನು ಯಾವುದು ಸಜೆಸ್ಟ್ ಮಾಡುತ್ತೆ ಎಲ್ಲದನ್ನು ಮಾಡೋಕ್ಕಾಗಲ್ಲ ನಾವು. ಅದರಲ್ಲಿ ಯಾವುದು ಸಾಧ್ಯವಾಗುತ್ತೋ ನಮಗೆ ಅದನ್ನು ಹಾಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಆಡಿಯನ್ಸ್ ಬರ್ಬೋದು, ವ್ಯೂವರ್ಸ್ ನಮಗೆ ಇನ್ಕ್ರೀಸ್ ಆಗ್ಬೋದು. ಸೊ ಅದನ್ನು ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನೀವು ಏನು ಮಾಡ್ತೀರಲ್ವ ಅದನ್ನು ಮಿನಿ ಲಾಗ್ ಥರನ ಮಾಡ್ಕೊಳ್ಳಿ. ಮಿನಿ ಲಾಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ವ್ಯೂವರ್ಸ್ನ ಕ್ಯಾಚ್ ಮಾಡಲಿಕ್ಕೆ. ಸೊ ವ್ಯೂವರ್ಸ್ ನಮಗೆ ಬೇಗ ಬರಬೇಕು ಅಂತಂದರೆ ಮಿನಿ ಲಾಗ್ಸ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಆದಷ್ಟು ಶಾರ್ಟ್ಸ್ಗಳನ್ನು ಹಾಕ್ಕೊಳ್ಬೇಕು. ಶಾರ್ಟ್ಸಿಂದ ಆಡಿಯನ್ಸ್ ಅಂದರೆ ಸಬ್ಸ್ಕ್ರೈಬರ್ಸ್ ತುಂಬ ಬೇಗ ಬರ್ತಾರೆ. ಆ ಸಬ್ಸ್ಕ್ರೈಬರ್ಸಿಂದ ವ್ಯೂಸ್ ಕೂಡ ಸ್ವಲ್ಪ ಗೇನ್ ಆಗ್ಬೋದು. ಯಾವಾಗ ಆ ಶಾರ್ಟ್ಸಲ್ಲಿ ಅಥವಾ ಮಿನಿ ಲಾಗಲ್ಲಿ ನಿಮ್ಮ ವಿಡಿಯೋಸ್ ಏನಾದರೂ ಇಷ್ಟ ಆಯಿತು ಅಂತಂದರೆ ಅವರು ಲೆಂತಿ ವಿಡಿಯೋಸ್ನು ಕೂಡ ನೋಡೋದಕ್ಕೆ ಸಾಧ್ಯ. ಆದಷ್ಟು ಲೆಂತಿ ವಿಡಿಯೋಸ್ನ ಮಾಡುವಾಗ ಸ್ವಲ್ಪ ಜಾಸ್ತಿಯಾಗಿಯೇ ಇರಲಿ. ಜಸ್ಟ್ 3 ಮಿನಿಟ್ಸು 4 ಮಿನಿಟ್ಸ್ ಇರೋದ್ರ ಬದಲು ಸ್ವಲ್ಪ ದೊಡ್ಡದಾಗಿಯೇ ಇದ್ದರೆ ಏನಾಗುತ್ತೆ, ಬೇಗ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. 4000 ವಾಚಿಂಗ್ ಅವರ್ಸ್. ಯಾಕಂತಂದರೆ ಎಲ್ಲರೂ ಕಂಪ್ಲೀಟಾಗಿ ಒಂದು ವಿಡಿಯೋನ ನೋಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಯಾರಾದರೂ ಸ್ಕಿಪ್ ಮಾಡ್ಬೋದು ಕೆಲವೊಂದಿಷ್ಟನ್ನು. ಸೊ ಅಥವಾ ಅದನ್ನು ಅರ್ಧ ನೋಡಿಬಿಟ್ಟು ಇನ್ನೂ ಅರ್ಧ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಬಿಟ್ಟು ಹೋಗ್ಬೋದು. ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಲೆಂತಿಯಾಗಿಯೇ ಇರಲಿ. ಪೂರ್ತಿ ವಿಡಿಯೋದಲ್ಲಿ ಅಟ್ಲೀಸ್ಟ್ 10 ನಿಮಿಷದ ವಿಡಿಯೋನಲ್ಲಿ ಅವರು 6 ನಿಮಿಷ ನೋಡ್ಬೋದು. 6 ನಿಮಿಷ ನೋಡಿದರೆ ಅಲ್ಲಿ ವಾಚಿಂಗ್ ಅವರ್ಸ್ ನಿಮಗೆ ಕೌಂಟ್ ಆಗುತ್ತೆ. ಜಸ್ಟ್ 3 ಮಿನಿಟ್ಸ್ ಇತ್ತು ಅಂತಂದರೆ 1 ಮಿನಿಟ್ ನೋಡಿದರೆ 1 ಮಿನಿಟ್ ಯಾವಾಗಂತ ಕಂಪ್ಲೀಟ್ ಆಗುತ್ತೆ ವಾಚಿಂಗ್ ಅವರ್ಸ್, ಹೌದಾ? ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಆಗಬೇಕು ಅಂತಂದರೆ ಸ್ವಲ್ಪ ಲೆಂತಿ ವಿಡಿಯೋನ ಜಾಸ್ತಿ ಕೊಡೋದಕ್ಕೆ ಟ್ರೈ ಮಾಡಿ. ಸೊ ಇನ್ನೂ ಒಂದು ನಾನು ಹೇಳುವಂಥದ್ದು, ನಾನು ಮಾಡಿರುವಂಥ ತಪ್ಪು ಇದು. ಸೊ ನೀವು ಕೂಡ ಯಾರೂ ಮಾಡೋಕ್ಕೆ ಹೋಗಬೇಡಿ. ಅದನ್ನು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಾನು ಈ ಥರ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ನೀವು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇರ್ತೀವಿ. ಅದೇನೋ ಫಸ್ಟ್ ನಮಗೆ ಇದು ಆಡಿಯನ್ಸ್ನ ಗೇನ್ ಮಾಡಬೇಕು, ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಬೇಕು ಅನ್ನೋ ಒಂದು ಹುಚ್ಚಲ್ಲಿ ನಾವು ಎಲ್ರಿಗೂ ಶೇರ್ ಮಾಡಿಬಿಡ್ತೀವಿ. ಅದನ್ನು ಶೇರ್ ಮಾಡೋದು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ಅವರು ನಿಜವಾದಂಥ ಆಡಿಯನ್ಸ್ ಆಗಿರಲ್ಲ, ನಮಗೆ ರಿಯಲ್ ಸಬ್ಸ್ಕ್ರೈಬರ್ಸ್ ಆಗಿರಲ್ಲ. ಯಾಕೆಂತಂದರೆ ನಾವು ನಮಗೆ ಬೇಕು ಅಂತಲೇ ಅಂದ್ಕೊಂಡು ಸಬ್ಸ್ಕ್ರೈಬರ್ಸ್ನ ತೊಗೊಂಡಿರ್ತೀವಿ. ಬಟ್ ಅವ್ರು ರಿಯಲ್ ಆಗಿ ನಮ್ಮ ವೀಡಿಯೋಸ್ನ ಇಂಟ್ರೆಸ್ಟ್ ಕೊಟ್ಟು ನೋಡಬೇಕಲ್ಲ. ಯಾಕಂತಂದರೆ ಅವ್ರ ಜೊತೆ ನಾವು ಡೈಲಿ ಒಡನಾಟ ಇಟ್ಕೊಂಡ್ಬಿಟ್ಟಿರ್ತೀವಿ. ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ಏನಾಗ್ಬಿಡುತ್ತೆ ಗೊತ್ತಾ ಅವ್ರಿಗೆ. ಸೊ ದಿನ ನಮ್ಮ ಮಾತನ್ನು ಕೇಳಿ ದಿನಾಲೂ ನಮ್ಮ ಜೊತೆನೇ ಅವರು ಮಾತಾಡಿಕೊಂಡು ನಮ್ಮ ಮಾತು ಕೆಲವೊಂದು ಸಾರಿ ಬೇಜಾರಾಗ್ಬೋದು ಅವ್ರಿಗೆ. ಸೊ ಇವ್ರದ್ದು ಆಲ್ರೆಡಿ ನಾನು ಡೈರೆಕ್ಟಾಗಿಯೇ ನೋಡಿದ್ದಿದೆ, ಈ ವಿಡಿಯೋನಲ್ಲಿ ಯಾಕೆ ನೋಡಲಿ ಅಂತ ಅನ್ಕೋಬೋದು. ಸೊ ಹಾಗಾಗಿ ವಿಡಿಯೋಸ್ನ ನೋಡಲಿಲ್ಲ ಅಂತಂದರೆ ರಿಯಲ್ ಸಬ್ಸ್ಕ್ರೈಬರ್ಸ್ ಆಗಿರಲ್ಲ ಅವರು. ರಿಯಲ್ ಸಬ್ಸ್ಕ್ರೈಬರ್ಸ್ ಆಗಿದ್ರು ಅಂದರೆ ಡೈಲಿ ನಮ್ಮನ್ನು ನೋಡಿದರೆ ಮಾತ್ರ ಬೇಗ ಅದು ರೀಚ್ ಆಗಲಿಕ್ಕೆ ಒಂದು ಬೇಗ ರೀಚ್ ಆಗ್ಬೋದು ಅಂತ ಹೇಳ್ಬೋದು. ಯಾಕಂತಂದರೆ ಯೂಟ್ಯೂಬ್ ಅದನ್ನೆಲ್ಲ ಲೆಕ್ಕ ಹಾಕ್ತಿರುತ್ತಂತೆ. ಸೊ ನಾನು ಕೂಡ ಬೇರೆ ಕಡೆಯಿಂದೆಲ್ಲ ತಿಳ್ಕೊಂಡಿರೋ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ರಿಯಲ್ ಆಗಿರುವಂಥ ಸಬ್ಸ್ಕ್ರೈಬರ್ಸ್ ಅವ್ರು ಯಾರೂ ನೋಡ್ತಾ ಇಲ್ಲ, ಅವ್ರು ಯಾರಿಗೂ ಕೂಡ ಬೇಕಾಗಿಲ್ಲ, ಅವರೆಲ್ಲ ಸ್ಕಿಪ್ ಮಾಡ್ತಾ ಇದ್ದಾರೆ ಅಂತಂದರೆ ಅಂದರೆ ಈ ವಿಡಿಯೋನಲ್ಲಿ ಏನೂ ಇಲ್ಲ, ಎಲ್ಲರೂ ಇದು ಡಮ್ಮಿ ವಿಡಿಯೋ ಇದೆ ಅಂತ ಹೇಳ್ಬಿಟ್ಟು ಡಮ್ಮಿ ಸಬ್ಸ್ಕ್ರೈಬರ್ಸ್ ಅವರು ಕೂಡ ಆಗಿಬಿಡ್ತಾರೆ. ಅವ್ರಲ್ಲಿದ್ದ ನಮ್ಮ ವೀಡಿಯೋಸ್ ಕೂಡ ಡಮ್ಮಿ ಅನ್ನೋ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸೊ ಆ ರೀತಿ ಯಾರು ಕೂಡ ಶೇರ್ ಮಾಡ್ಕೊಳ್ಬೇಡಿ. ಈವನ್ ನಮ್ಮ ರಿಲೇಷನ್ಸು, ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಅಂತ ನಾವೇನು ಅಂದ್ಕೊಳ್ತಿರ್ವಲ್ಲ, ಸೊ ಇವರೆಲ್ಲ ನಮಗೆ ಇನ್ನೊಂದು ಸಾರಿ ಕೆಲವೊಬ್ಬರು ಒಳ್ಳೇದು ಆಗಲಿ ಅಂತ ಕೂಡ ಸಪೋರ್ಟ್ ಮಾಡೋರಿರ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಏನಪ್ಪ ನೀನು ವಿಡಿಯೋನಲ್ಲಿ ಈ ಥರ ಎಲ್ಲ ಹೇಳ್ತೀಯಾ, ಈ ಥರ ಎಲ್ಲ ಮಾತಾಡ್ತೀಯಾ ಅಂತ ಹೇಳ್ಬಿಟ್ಟು ನಮ್ಮನ್ನು ಡಿಮೋಟಿವೇಟ್ ಮಾಡಿಬಿಡ್ತಾರೆ. ಆ ಕ್ಷಣಕ್ಕೆ ನಾವೇನಾಗ್ಬಿಡ್ತೀವಿ, ಸಡನ್ನಾಗಿ ಬ್ಲಾಕ್ ಆಗಿಬಿಡುತ್ತೆ ನಮ್ಮ ಮೈಂಡು. ಆ ಬ್ಲಾಕ್ ಆದ ಕೂಡಲೇ ಏನಾಗ್ಬಿಡುತ್ತೆ ಗೊತ್ತಾ, ಗೊತ್ತಿರೋರು ಮಾತ್ರ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ, ಗೊತ್ತಿಲ್ಲದೆ ಇರೋರು ಇದನ್ನೆಲ್ಲ ಹೇಳಲ್ಲ, ಜಸ್ಟ್ ಸುಮ್ಮನೆ ಇರ್ತಾರೆ ಅವರು. ಸೊ ಗೊತ್ತಿರೋರು ಏನು ಮಾಡಿಬಿಡ್ತಾರೆ, ಈ ಥರ ಡಿಮೋಟಿವೇಟ್ ಮಾಡಿದ ಕೂಡಲೇ ನಾವು ಸೊ ಅವ್ರು ಯಾಕೋ ಈ ಥರ ಹೇಳ್ತಾ ಇದ್ದಾರೆ, ನಾನು ಮಾಡ್ತಿರೋದು ಸರಿನಾ ತಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಯೋಚನೆ ಮಾಡೋದ್ರಲ್ಲೇ ಕಾಲ ಕಳೆದು ಬಿಡ್ತೀವಿ. ಹೊರತಾಗಿ ಈ ನೆಕ್ಸ್ಟ್ ಕಂಟೆಂಟ್ ಏನು ಕೊಡೋದು, ನೆಕ್ಸ್ಟ್ ವಿಡಿಯೋ ಹಾಕೋದೇನು ಅಂತ ಹೇಳ್ಬಿಟ್ಟು ಅದ್ರ ಕಡೆ ಗಮನ ಕೊಡೋದೇ ಇಲ್ಲ. ಕೊಟ್ಟಿಲ್ಲ ಅಂತಂದಾಗ ನಮ್ಮ ಯೂಟ್ಯೂಬ್ ಏನಾಗುತ್ತೆ ಹೇಳಿ, ಸೊ ಗ್ಯಾಪ್ ಆಗಿಬಿಡುತ್ತೆ. ಗ್ಯಾಪ್ ಆಯಿತು ಅಂತಂದರೆ ಸೊ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಇದೇ ತಪ್ಪು ನಾನು ತುಂಬ ಮಾಡಿರೋದು. ಅದಕ್ಕೋಸ್ಕರ ಯಾರು ಕೂಡ ಈ ತಪ್ಪನ್ನು ಮಾಡಬೇಡಿ. ಯಾರು ಕೂಡ ನೀವು ಶೇರ್ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ನಿಮ್ಮ ಫೋಕಸ್ ಏನಿದೆ ಯೂಟ್ಯೂಬ್ ಮಾಡೋದ್ರ ಕಡೆ ಮಾತ್ರ ಇರಲಿ.
ಜಸ್ಟ್ ವೀಡಿಯೋಸ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಹಾಕ್ತಾ ಹೋಗಿ ಅಷ್ಟೇ. ಏನು ಕಂಟೆಂಟ್ ಕೊಡಬೇಕೋ ಅದನ್ನು ಮಾತ್ರ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಈಗ ನಿಮಗೆ ಆಲ್ರೆಡಿ ಯೂಟ್ಯೂಬ್ ಮಾಡಬೇಕು ಅಂತ ಅಂದಾಗ ಏನೋ ಒಂದು ಥಾಟ್ ಇಟ್ಕೊಂಡೇ ಮಾಡ್ತಾ ಇರ್ತೀರಿ. ಸೊ ಅದನ್ನು ನಿಧಾನಕ್ಕೆ ಎಕ್ಸಿಕ್ಯೂಟ್ ಮಾಡ್ತಾ ಹೋಗಿ. ಎಕ್ಸಿಕ್ಯೂಟ್ ಮಾಡ್ತಾ ಮಾಡ್ತಾ ನಿಮಗೇನೆ ಗೊತ್ತಾಗುತ್ತೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಟಾಪಿಕ್ ಬಗ್ಗೆ ತಕ್ಕ ಹಾಗೆ ಬೇಕಾದರೆ ರಿಲೇಟೆಡ್ ವೀಡಿಯೋಸ್ನ ಸರ್ಚ್ ಮಾಡಿ. ಅಲ್ಲಿಂದ ನಿಮಗೆ ಏನೋ ಒಂದು ಐಡಿಯಾಸ್ ಸಿಗ್ಬೋದು. ಆ ಐಡಿಯಾಸ್ ಮೇಲೆ ನೆಕ್ಸ್ಟ್ ಕಂಟೆಂಟ್ನ ಓನ್ ಆಗಿ ಕ್ರಿಯೇಟ್ ಮಾಡಿಕೊಂಡು ನೀವು ಮಾಡ್ಬೋದು. ಸೊ ಆ ಥರ ನೋಡ್ಕೊಂಡ್ಬಿಟ್ಟು ಮಾಡಿ. ಅದು ಬಿಟ್ಟು ಬೇರೆಯವ್ರ ಚಾನಲ್ ಎಲ್ಲ ನೋಡಿ, ಬೇರೆಯವ್ರದ್ದು ಎಲ್ಲದು ಕಂಟೆಂಟ್ ನೋಡಿ ಅವ್ರದ್ದು ಚೆನ್ನಾಗಿ ವ್ಯೂಸ್ ಇದೆ, ಅದೇ ಥರ ಕಂಟೆಂಟ್ ನಾನು ಕೊಟ್ಟರೆ ನಂದು ಕೂಡ ಚೆನ್ನಾಗಿ ವ್ಯೂಸ್ ಬರ್ಬೋದು ಅಂತೆಲ್ಲ ಅನ್ನೋಕೆ ಹೋಗಬೇಡಿ. ಸೊ ನಿಮಗೆ ಏನಿರುತ್ತೆ, ನಿಮ್ಮ ಸ್ವಂತಿಕೆ ಏನಿದೆನೋ ಅದನ್ನು ಮಾತ್ರ ಯೂಸ್ ಮಾಡ್ಕೊಂಡು ಹೋಗಿ ಅಷ್ಟೇ ನಾನು ಹೇಳೋದು. ಸೊ ಇದು ನನ್ನ ಒಂದು ಅನುಭವದ ಮೇಲೆ ನಾನು ನಿಮಗೆ ಕೊಟ್ಟಿರುವಂಥ ಮಾಹಿತಿ ಆಗಿರುತ್ತೆ. ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಯೂಸ್ಫುಲ್ ಅಂತ ಅನಿಸಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಯೂಸ್ಫುಲ್ ಆಯಿತು ನಿಮ್ಮ ಒಂದು ಈ ಒಂದು ಇನ್ಫಾರ್ಮೇಷನ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರು ನನಗೆ ಕಮೆಂಟ್ ಮಾಡಿ ಕಳಿಸಿದ್ರಲ್ವ, ಸೊ ಅವರಿಗೋಸ್ಕರ ಈ ವಿಡಿಯೋ ನಿಮ್ಮಿಂದ ನಾನು ಕಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಯೂಸ್ಫುಲ್ ಇದ್ದರೆ ಯೂಸ್ಫುಲ್ ಅಂತ ಹೇಳಿ, ಇಲ್ಲ ಸರಿ ಇಲ್ಲ ಅಂತಂದರೆ ಸರಿ ಇಲ್ಲ ಅಂತಲೇ ಹೇಳಿ. ನಾನು ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಸೊ ಯಾವುದು ಕೂಡ ಬೇಜಾರು ಮಾಡ್ಕೊಳ್ಳಲ್ಲ. ಸೊ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಜಾಸ್ತಿ ಹೇಳ್ತಾ ಹೋದರೆ ಲೆಂತಿ ಆಯಿತು ಅಂತಂದರೆ ಬೇಜಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ಟಾಪ್ ಮಾಡೋಣ ಇಲ್ಲಿಗೆ. ಸೊ ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.